ನೋಡಿರಿ ಬರೀ ಚಕ್ಲಿ ಚಲೋ ಆಗ್ಯಾವ ಅಂತ ಹೇಳೋದಲ್ಲ, ನಾ ಈಗ ಒಂದು ಪೀಸ್ ತಿಂದು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ಅನ್ನೋದು. ನಿಮ್ಮ ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕ್ರಿ ಎಷ್ಟು ಕರಮ್ ಅಂತಾವು, ಬಾಗಿಟ್ರೆ ಕರಗ್ತಾವೆ ನೋಡ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಟೇಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಬೇಗ ಮತ್ತು ಸುಲಭವಾಗಿ ಕೆಲವೇ ಪದಾರ್ಥದಿಂದ ಚಕ್ಲಿ ಮಾಡಾಕತ್ತೀನಿ ರೀ. ಆ ಚಕ್ಲಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪರಾತ್ ತೊಗೋತೀನಿ ರೀ. ಈಗ ಇದಕ್ಕೆ ನಾನು 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ, ಅದು ಹಾಕೋತೀನಿ ರೀ. 1 ಕಪ್ ಪುಟಾಣಿ ಹಿಟ್ಟು ತೊಗೊಂಡಿನಿ ರೀ, ಅಂದ್ರೆ ಹುರ್ಗಡ್ಲೆ ಹಿಟ್ಟು ಅಂತಾರಲ್ಲ ಅದ್ರ. ಈ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟು ಹಾಕೊಂಡಿನಿ, 1 ಕಪ್ ಪುಟಾಣಿ ಹಿಟ್ಟು ಹಾಕೋತೀನಿ ನೋಡಿರಿ. ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರಲ್ಲ 2 ಕಪ್ ಅಕ್ಕಿ ಹಿಟ್ಟು 1 ಕಪ್ ಪುಟಾಣಿ ಹಿಟ್ಟು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಈಗ ನಾಗರ ಪಂಚಮಿ ಹಬ್ಬಕ್ಕೆ ನೀವು ಎಲ್ಲ ಚಕ್ಲಿ ಮಾಡ್ತಿರ್ತೀರಿ. ನಾನು ತುಂಬ ಸುಲಭವಾಗಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಚಕ್ಲಿ ಮಾಡಾಕತ್ತೀನಿ ರೀ. ಈ ಚಕ್ಲಿನ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತದೆ. ಕೆಲವು ಪದಾರ್ಥದಿಂದ ಮಾಡಾಕತ್ತೀನಿ. ಎಲ್ಲರ ಮನೇಲಿ ಅಕ್ಕಿ ಹಿಟ್ಟು ಇದ್ದೇ ಇರ್ತೈತಿ, ಬೇಗನೆ ಮಾಡ್ಕೊಂಬಿಡ್ಬೋದು ರೀ. ಈಗ ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೋತೀನಿ ರೀ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು ರೀ. ನಾನು 2 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ನಾನು ದೊಡ್ಡ ಪಾತ್ರೆ ಇಟ್ಕೊಂಡು ಹೆಂಗಿದ್ರು ಚಕ್ಲಿ ಕರಿದೈತೆ ಇದೇ ಪಾತ್ರೆಗೆ ಬಿಸಿ ಮಾಡ್ಕೊಳಕತ್ತೀನಿ ರೀ. ನೀವು ಬೇಕಾದ್ರೆ ಚಿಕ್ಕ ಪಾತ್ರೆಲಿ ಬಿಸಿ ಮಾಡ್ಕೊಂಡು ಹಾಕೋಬೋದು ರೀ. ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಿಲ್ಲ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ, ಸ್ವಲ್ಪ ಅಜ್ವೇನ್ ಹಾಕೋತೀನಿ ರೀ, ಸ್ವಲ್ಪ ಬಿಳಿ ಎಳ್ಳು ಹಾಕೋತೀನಿ ರೀ. ನೀವು ಕರಿ ಎಳ್ಳಾದರೂ ಹಾಕೋಬೋದು, ಬಿಳಿ ಎಳ್ಳಾದರೂ ಹಾಕೋಬೋದು ರೀ. ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಖಾರ, ಉಪ್ಪು, ಎಳ್ಳು, ಜೀರಿಗೆ, ಅಜ್ವೇನ್ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈಗ ಅಲ್ಲಿ ಎಣ್ಣೆ ಕಾಯಿ ಹಾಕಿಟ್ಟಿನಿ ರೀ. ಎಣ್ಣೆ ಕಾಯ್ದ ನಂತರ ತಂದು ಹಾಕ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮೊದಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಣ್ಣೆ ಹಾಕ್ಕೋಬೇಕಾಗ್ತದೆ ರೀ. ನಾನು ಕೆಲವೊಂದು ವಿಡಿಯೋಗಳು ಬೆಣ್ಣೆ ಮುರುಕತ್ ಮಾಡ್ತಾರಲ್ಲ, ಹಂಗೆ ಬೆಣ್ಣೆ ಚಕ್ಲಿನೂ ಮಾಡಿದ್ದೀನಿ, ತುಪ್ಪ ಹಾಕಿನೂ ಮಾಡ್ಕೊಂಡೇನಿ ರೀ. ಕೆಲವೊಬ್ರದ್ದು ಬೆಣ್ಣೆ ತುಪ್ಪ ಇಲ್ಲ ಏನು ಮಾಡೋದು ಅದು ಕೇಳ್ತಿರ್ತಿರಲ್ಲ, ಹಾಗಾಗಿ ನಾನು ಅವ್ರಿಗೋಸ್ಕರ ಎಣ್ಣೆ ಹಾಕಿ ಮಾಡಾಕತ್ತೀನಿ ನೋಡಿರಿ. ಎಣ್ಣೆ ಹತ್ರ ಎಲ್ಲರ ಮೇಲೆ ಇದ್ದೇ ಇರ್ತೈತಲ್ಲ ರೀ, ಹಾಗಾಗಿ ಒಂದು 2 ಸ್ಪೂನ್ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ಸಾಕು ರೀ. ಇದು ಖಾರ, ಉಪ್ಪು ಎಲ್ಲ ಹಿಟ್ಟಿನ ಜೊತೆ ಚಲೋ ಹೊತ್ತಿಗೆ ಮಿಕ್ಸ್ ಆಗೈತೆ ನೋಡಿರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕ್ಕೋಬೇಕಾಗ್ತದೆ ರೀ. ಈಗ ಅದು ಎಣ್ಣೆ ಬಿಸಿ ಆಗೈತಿ, ನಾನು ಇದಕ್ಕೆ ಹಾಕೋತೀನಿ ನೋಡಿರಿ. ಈಗ ನೋಡಿರಿ ಹಿಟ್ಟೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ನೋಡಿರಿ. 2 ಸ್ಪೂನ್ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಇರ್ತೈತಿ ನೋಡಿರಿ, ಹಿಂಗುಳಿ ಬರ್ಬೇಕು ನೋಡಿರಿ. ಇಷ್ಟು ಹಾಕೊಂಡ್ರೆ ಸಾಕು ರೀ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕೊಂಡ್ರೆ ಅವು ಎಣ್ಣೆಗೆ ಹೊಡಿ ಸಾಧ್ಯತೆ ಇರ್ತೈತೆ ರೀ ಚಕ್ಲಿ. ಇದು ಎಣ್ಣೆ ಬಿಸಿ ಇರ್ತೈತಲ್ಲ ರೀ, ನೀವು ಎಣ್ಣೆ ಹಾಕಿದ ತಕ್ಷಣ ಕಲ್ಸಕ್ಕೆ ಹೋಗ್ಬೇಡ್ರಿ. ಕೈಗೆ ಸುಡ್ತೈತಿ, ಬಿಸಿ ಇರ್ತೈತಿಲ್ಲ, ಕೈಗೆ ಹತ್ತೈತಿ. ಹಾಗಾಗಿ ನೀರು ಕಾಯ್ಬೇಕಲ್ಲ ರೀ, ನೀರು ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ 1 ಗ್ಲಾಸ್ನಾಗ ನೀರು ಹಾಕೋತೀನಿ ರೀ. ಇವು ನೀರು ಕಾಯಿಲ್ರಿ, ತುಂಬ ಬಿಸಿ ಆಗ್ಬೇಕತ್ತೇನಿಲ್ಲ ರೀ, ಉಗುರು ಬೆಚ್ಚಗಾದ್ರೆ ಸಾಕು ರೀ. ಈಗ ಎಣ್ಣೆ ಬಿಸಿ ಇರ್ತೈತೆ ಬಿಟ್ಟಿದ್ದೆಲ್ಲ ರೀ, ನೀರು ಕಾಯಕ್ಕೆ ಇಟ್ಟಿದ್ದೆ. ನೀರು ಕಾಯೋಷ್ಟೊತ್ತಿಗೆ ಎಣ್ಣೆ ತಣ್ಣಗಾಗಿರ್ತೈತಿ. ನೀವು ಹಿಂಗೆ ಹಿಟ್ಟು ಮಿಕ್ಸ್ ಮಾಡಿಕೊಂಡು ನಾದ್ಕೋಬೋದು ರೀ. ನೋಡಿ ಈ ರೀತಿ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಎಲ್ಲ ಹಿಟ್ಟಿನ ಜೊತೆಗೂ ಎಣ್ಣೆ ಮಿಕ್ಸ್ ಆಗ್ಬೇಕು ರೀ. ನೀವು ಹಬ್ಬಕ್ಕೂ ಮಾಡ್ಬೋದು, ಸಾಯಂಕಾಲ ಮಕ್ಕಳಿಗೆ ಟೀ ಟೈಮ್ ಸ್ನ್ಯಾಕ್ಸಿಗೂ ಮಾಡಿಡ್ಬೋದು ರೀ. ಈ ರೀತಿ ಮಾಡಿಟ್ಬಿಟ್ರೆ ಮಕ್ಕಳು ಹೋಗ್ತಾ ಬರ್ತಾ ತಿಂತಾ ಇರ್ತಾವ್ರೆ, ಖಾರ ಮಜಾ ಇರ್ತೈತೆ ಅವ್ರಿಗೆ ತಿನ್ನಕ್ಕೂ. ನೀವು ಈ ರೀತಿ ಚಕ್ಲಿ ಮಾಡಿಟ್ಬಿಟ್ರೆ ಸಾಯಂಕಾಲ ಟೀ ಜೊತೆಗೂ ನಡಿತೈತೆ ರೀ. 2 ಚಕ್ಲಿ ತಿಂದು ಟೀ ಕುಡಿದ್ರೆ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ಸು ಆಗ್ತೈತೆ ರೀ ಅದು. ನೋಡಿರಿ ಹಿಟ್ಟಿನ ಜೊತೆಗೆಲ್ಲ ಎಣ್ಣೆ ಮಿಕ್ಸ್ ಆಗೈತಿ. ಈಗ ಅಲ್ಲಿ ನೀರು ಕಾಯ್ದಾವು, ನೀರು ಹಾಕೋತೀನಿ ನೋಡಿರಿ. ಈಗ ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕಾಗ್ತದೆ. ಒಮ್ಮೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೀರು ಹಾಕ್ಕೋಬೇಕಾಗ್ತದೆ ರೀ. ನೀವು ನೀರು ಬಿಸಿ ಇರ್ತಾವೆ, ನೀವು ನೋಡ್ಕೊಂಡು ನಾದ್ಕೋಬೇಕಾಗ್ತದೆ. ನೀವು ನಾಗರ ಪಂಚಮಿ ಹಬ್ಬಕ್ಕೆ ಯಾವ ಅಡುಗೆಗಳು ಮಾಡ್ತಿರ್ತೀರಲ್ಲ, ನನ್ನ ಚಾನಲ್ಗೆ ಹೋಗಿ ನೋಡ್ಕೋರಿ. ಎಲ್ಲ ಥರ ಅಡುಗೆಗಳನ್ನ ಮಾಡಿ ಹಾಕೀನಿ, ನೀವು ನೋಡ್ಕೊಂಡು ಮಾಡ್ಕೋಬೋದು ರೀ. ನನ್ನ ಚಾನಲ್ದಾಗ ಯಾವ ಅಡುಗೆಗಳು ಇಲ್ಲ ಹಬ್ಬದ್ದು ಅಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ನೋಡಿರಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತದೆ ರೀ. ಒಮ್ಮೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಹಿಟ್ಟು ಮೆತ್ತಗಾದ್ರೆ ಚಕ್ಲಿ ಚಲೋ ಬರಲ್ಲ ರೀ. ಪೂರ್ತಿ ಹಿಟ್ಟು ಕಲ್ಸೋದು ತೋರಿಸ್ಕೊತ ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತಿ. ಹಾಗಾಗಿ ನಾನು ನಾದೆ ಆದ್ಮೇಲೆ ತೋರಿಸ್ತೀನಿ ನೋಡಿರಿ. ತೀರಾ ಅಷ್ಟು ಮೆತ್ತಗೂ ನಾದ್ಬೇಡ್ರಿ, ತೀರಾ ಅಷ್ಟು ಗಟ್ಟಿನೂ ನಾದ್ಬೇಡ್ರಿ. ನಾರ್ಮಲಾಗಿ ಚಪಾತಿಗೆ ಏನು ನಾದ್ಕೋತೀವಲ್ಲ ರೀ, ಅದು ಇದ್ರೆ ಸಾಕು ರೀ. ಈ ರೀತಿ ಹಂಗೆ ಹೆಚ್ಚು ನಾದಿದ್ರೆ ಜಿಗಿಟ್ಟು ಬರ್ತೈತೆ ರೀ ಹಿಟ್ಟು. ನೀವು ನೋಡ್ಬೋದು ಹಿಡಿಯೋದ ನಿಮ್ಗೆ ಗೊತ್ತಾಗ್ತಿರ್ಬೇಕು. ಈ ಹದ ಇರ್ಬೇಕು ನೋಡಿರಿ ಹಿಟ್ಟು. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ. ತುಂಬ ಹಿಟ್ಟು ಗಟ್ಟಿ ನಾದ್ಕೊಂಡ್ರೆ ಚಕ್ಲಿ ಕಟ್ಟಾಗೋ ಸಾಧ್ಯತೆ ಇರ್ತೈತೆ ರೀ. ತುಂಬ ಮೆತ್ತಗೆ ಮಾಡ್ಕೊಂಡ್ರೆ ಜಾಸ್ತಿ ಎಣ್ಣೆ ಕುಡಿತಾವ್ರಿ, ಮತ್ತು ಬೇಗ ಮೆತ್ತಗಾಗೋ ಸಾಧ್ಯತೆ ಇರ್ತೈತಿ. ನೀವು ನೋಡ್ಕೊಂಡು ಮಾಡ್ಕೋಬೇಕಾಗ್ತೈತಿ. ಈ ಹದ ಇದ್ರೆ ಸಾಕು ರೀ. ಈಗಿದ್ರೆ ನಾನು ಒಂದಷ್ಟು ಉಳಿ ತೊಗೋತೀನಿ ನೋಡಿರಿ. ನಿಮ್ಮ ಚಕ್ಲಿ ಒಳ್ಳೆ ಎಷ್ಟು ಹಿಡಿತೈತೆ ನೋಡಿಕೊಂಡು ನೀವು ತೊಗೋಬೇಕಾಗ್ತದೆ ರೀ. ಇದೊಂದು ಸ್ವಲ್ಪ ನೀರು ಹಚ್ಚಿ ಮಿದ್ಕೋತೀನಿ ರೀ. ಲೈಟಾಗಿ ನೀರು ಹಚ್ಚಿ ಮಿದ್ಕೋಬೇಕಾಗ್ತದೆ. ಒಳ್ಳೆಗೆ ಹಾಕೋಕ್ಕಿಂತ ಮೊದಲು ಸ್ವಲ್ಪ ನೀರು ಹಚ್ಚಿ ಹಿಂಗೆ ಮಿದ್ಕೋಬೇಕಾಗ್ತದೆ ರೀ. ನೀವು ಎಷ್ಟು ಚಲೋ ಮಿದ್ಕೋತಿರಲ್ಲ ಅಷ್ಟು ಚಲೋ ಚಕ್ಲಿ ಬರ್ತೈತೆ ರೀ.
ಈಗ ನೋಡಿರಿ ನಾ ಈ ರೀತಿ ಮಾಡ್ಕೊಂಡೀನಿ. ಈಗ ಚಕ್ಲಿ ಒರಳು ತೊಗೊಂಡಿನಿ. ಈಗ ಇದಕ್ಕೆ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ಇದಕ್ಕೆ ಎಷ್ಟು ಹಿಡಿತೈತೆ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ನೋಡಿರಿ ನಾ ಮಾಡ್ಕೊಂಡಿರೋ ಹುಳಿ ಪೂರ್ತಿ ಹಿಡ್ದೈತಿ. ಈಗ ಇದು ಕ್ಲೋಸ್ ಮಾಡಿ ಚಕ್ಲಿ ಒತ್ಕೋತೀನಿ ರೀ. ಈಗ ನೋಡಿರಿ ನಾ ಇದೇ ಪಾತ್ರೆಯಲ್ಲಿ ಚಕ್ಲಿ ಹಾಕ್ಕೋತೀನಿ ನೋಡಿರಿ. ನೀವು ಒಂದು ಪ್ಲೇಟ್ ಮ್ಯಾಗಾದರೂ ಹಾಕ್ಕೋಬೋದು, ಒಂದು ಪೇಪರ್ ಮೇಲಾದರೂ ಹಾಕ್ಕೋಬೋದು, ಇಲ್ಲ ಡೈರೆಕ್ಟ್ ಕಟ್ಟಿ ಮ್ಯಾಗಾದರೂ ಹಾಕ್ಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ಹಾಕ್ಕೋಬೋದು ರೀ. ನಾನು ಇದೇ ಹಿಟ್ಟು ನಾದಿದ್ನಲ್ಲ ರೀ ಅದೇ ಪಾತ್ರೆಯಲ್ಲಿ ಹಾಕ್ಕೊಳಕತ್ತೀನಿ ನೋಡಿರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ ಚಕ್ಲಿ. ನಾನು ಈ ಸೈಜಲ್ಲಿ ಮಾಡ್ಕೊಳಕತ್ತೀನಿ ನೋಡಿರಿ. ಒಂದು ಇಟು ಕಟ್ಟಾಗಿಲ್ಲ ನೋಡಿ. ಹಿಟ್ಟು ಚಲೋತ್ನೇ ನಾದ್ಕೊಂಡ್ರೆ ಹಿಟ್ಟು ಒಂದು ಇಟು ಕಟ್ಟಾಗಲ್ಲ ರೀ. ಎಷ್ಟು ಚಂದ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡ ಚಕ್ಲಿ ಬರ್ತಾವ್ರಿ. ಇದೇ ರೀತಿ ನಾ ಪಕ್ಕಕ್ಕೂ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಚಕ್ಲಿ ಹಿಟ್ಟು ಕಟ್ಟಾಗ್ಲಾರ್ದೆ ಬರ್ತಾಯಿದೆ ಅಂದ್ರೆ ನೀವು ಕಲಸಿರೋ ಹಿಟ್ಟು ಕರೆಕ್ಟ್ ಹದ ಐತೆ ಅಂತ ಅರ್ಥ ರೀ. ನೋಡಿರಿ ನಾನೇ ಕೈಲೇ ಕಟ್ ಮಾಡಕತ್ತೀನಿ ನೋಡಿರಿ. ಈ ಸೈಜಲ್ಲಿ ಸಾಕಂತೇಳಿ ಮಾಡಕತ್ತೀನಿ. ನಿಮ್ಗೆ ಇನ್ನೂ ದೊಡ್ಡದು ಬೇಕಂದ್ರೆ ಇನ್ನೂ ದೊಡ್ಡದು ಮಾಡ್ಕೋಬೋದು ರೀ. ನಾನು ತೀರಾಷ್ಟು ದೊಡ್ಡದು ಮಾಡಿಲ್ಲ, ತೀರಾಷ್ಟು ಚಿಕ್ಕದು ಮಾಡಿಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿನಿ ನೋಡಿರಿ. ಒಂದೇ ಚಕ್ಲಿ ಆದ್ರೆ ಗೊತ್ತಾಗಲ್ಲ ಅಂತೇಳಿ ನಾನು ಒಂದು 2-3 ಚಕ್ಲಿ ಮಾಡಿ ತೋರಿಸಿನಿ ನೋಡಿ. ಹಿಟ್ಟು ಒಂದಿಟ್ಟು ಕಟ್ಟಾಗಿಲ್ಲ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ಎಣ್ಣೆ ಕಾಯಕ್ಕೆ ಇಡೋಣ ರೀ. ಎಣ್ಣೆನೂ ಕಾಯ್ಬೇಕಲ್ರಿ. ನಾವು ಚಕ್ಲಿ ಒತ್ತುವಷ್ಟೊತ್ತಿಗೆ ಎಣ್ಣೆನೂ ಕಾಯ್ತೈತೆ ರೀ. ಅಕ್ಕಿ ಹಿಟ್ಟಿಂದ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಚಕ್ಲಿ ನಿಮಗೂ ಗೊತ್ತಾಗಿರ್ತೈತಿ. ನಿಮ್ಮ ಮನ್ಯಾಗೂ ಅಕ್ಕಿ ಹಿಟ್ಟಿದ್ದೇ ಇರ್ತೈತಿ. ಬೇಗನೆ ನೀವು ನೋಡಿದ ತಕ್ಷಣ ಚಕ್ಲಿ ಮಾಡ್ಕೊಂಬಿಡ್ತೀರ. ಅಷ್ಟು ಮಸ್ತಾಗಿ ಬರ್ತಾವ್ರಿ ಚಕ್ಲಿ. ಈ ರೀತಿ ದಂಡಿ ಎಲ್ಲ ಪ್ರೆಸ್ ಮಾಡಿದ್ರೆ ಬಿಟ್ಕೊಳ್ಳಲ್ಲ. ಇಲ್ಲಾಂದ್ರೆ ಎಣ್ಣೆ ಹಾಕಿದ ತಕ್ಷಣ ಬಿಡೋ ಸಾಧ್ಯತೆ ಇರ್ತದೆ ರೀ. ಈಗ ನಾನು ಚಕ್ಲಿ ಹೊತ್ಕೊಂಡೇನಿ ರೀ. ಈಗ ಎಣ್ಣೆ ಕಾಯಾಗ ಒಂದು ಪಾತ್ರೆ ಇಟ್ಕೊತೀನಿ. ಆಗಡೆ ಎಣ್ಣೆ ಬಿಸಿ ಮಾಡ್ಕೊಂಡೇನಿ ಅದೇ ಪಾತ್ರೆ ಇಟ್ಕೊಂಡೇನಿ ರೀ. ಈಗ ಇದಕ್ಕೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಚಕ್ಲಿ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ನಾವು ಹೊತ್ಕೊಂಡಿರೋ ಚಕ್ಲಿ ಎಣ್ಣೆ ಬಿಡ್ತೀನಿ ನೋಡಿರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತಾವೆ ನೋಡಿಕೊಂಡು ನೀವು ಬಿಡಬೇಕಾಗ್ತದೆ ರೀ. ನನ್ನ ಪಾತ್ರೆಗೆ 3 ಹಿಡ್ದಾವೆ ನೋಡಿರಿ. ಒಂದು ಟಿಪ್ಸ್ ಏನಂದ್ರೆ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊರಿ. ಎಣ್ಣೆ ಸ್ವಲ್ಪ ಚಲೋತ್ನೇ ಬಿಸಿ ಮಾಡ್ಕೊಂಡ್ರೆ ಅಂದ್ರೆ ಅವು ಮುಳುಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಅಂದ್ರೆ 2 ಸೈಡು ಫ್ರೈ ಆಗ್ತಾವ್ರಿ. ಹಾಕಿದ ತಕ್ಷಣ ತಿರುಗಿಸಿ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಡ್ರಿ. ನಾನು ದೊಡ್ಡ ಮಾಡ್ಕೊಂಡೀನಿ. ಹಾಗಾಗಿ 3-5 ಚಕ್ಲಿ ಹಿಡ್ದಾವ್ರಿ. ನೀವು ಚಿಕ್ಕದು ಮಾಡ್ಕೊಂಡ್ರೆ ಒಂದು 4 ಚಕ್ಲಿ ಹಿಡಿತಾವ್ರಿ. ಈಗ ನಾನು ತಿರುಗಿಸಿ ಹಾಕ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ವಿಡಿಯೋದಾಗ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ನೋಡಿರಿ ಎಷ್ಟು ಮಸ್ತಾಗಿ ಅವು ಅನ್ನೋದು. ತುಂಬ ತಿರುಗಿಸಿ ಹಾಕ್ಬೇಕತ್ತೇನಿಲ್ಲ ರೀ. ನೋಡಿ ಒಂದು ಸೈಡ್ ತಿರುಗಿಸಿ ಹಾಕಿದ್ರೆ ಸಾಕ್ರಿ. ನೋಡಿ ಬಿಟ್ಟಾಗ ಎಷ್ಟು ಗುಳಿ ಬರ್ತಿದ್ದು, ಈ ಗುಳೆಲ್ಲ ಕಡಿಮೆ ಆಗ್ಯಾವ ನೋಡಿರಿ. ನಾ 2 ಸೈಡು ತಿರುಗಿಸಿ ಹಾಕಿ ಫ್ರೈ ಮಾಡ್ಕೊಂಡೆ. ಈ ಕಲರ್ ಬಂದ್ರೆ ಸಾಕು. ನಿಮ್ಗೆ ಇನ್ನೂ ಸ್ವಲ್ಪ ಕೆಂಪು ಬೇಕಂದ್ರೆ ಕೆಂಪನ್ನು ಫ್ರೈ ಮಾಡ್ಕೋಬೋದು ರೀ. ಈ ರೀತಿ ಬಂದ್ರೆ ಸಾಕು ರೀ. ನೋಡಿರಿ ಎಷ್ಟು ಮಸ್ತ್ ಕಲರ್ಫುಲ್ಲಾಗಿ ಬಂದಾವ ನೋಡಿರಿ. ನೀವು ನಿಮ್ಮ ಮನೆ ಮಾಡೋದು ನಿಮಗೂ ಗೊತ್ತಾಗ್ತದೆ ರೀ. ಈಗ ಎಣ್ಣೆ ಎಲ್ಲ ಬಸದು ತಕ್ಕೋತೀನಿ ನೋಡ್ರಿ. ನೀವು ಈ ರೀತಿ ಚಕ್ಲಿ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನೀವು ನಿಮ್ಮ ಮನೆಯಾಗ ಈ ರೀತಿ ಚಕ್ಲಿ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿರಿ ಬರೀ ಚಕ್ಲಿ ಚಲೋ ಆಗ್ಯಾವ ಅಂತ ಹೇಳೋದಲ್ಲ. ನಾ ಈಗ ಒಂದು ಪೀಸ್ ತಿಂದು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ ಅನ್ನೋದು. ನಿಮ್ಮ ಸೌಂಡ್ ಕೇಳಿದ್ರೆ ಗೊತ್ತಾಗ್ತಿರ್ಬೇಕ್ರಿ ಎಷ್ಟು ಕರಮ್ ಅಂತಾವು. ಬಾಗಿಟ್ಟರೆ ಕರಗ್ತಾವೆ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಕೆಲವು ಪದಾರ್ಥದಿಂದ ಚಕ್ಲಿ ಮಾಡೋದನ್ನು. ಈ ಚಕ್ಲಿ ಮಾಡೋ ಪದ್ಧತಿ ನಿಮಗೇನು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.